ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚಳಿ ಬೇರೆ ಆಗ್ತಿದೆ ಅಂತೇಳಿ ನಾನು ನಾಟಿ ಕೋಳಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಸಿಂಪಲಾಗಿ ಮಾಡಬಹುದು. ರುಚಿ ಅಂತೂ ತುಂಬಾ ಅದ್ಭುತವಾಗಿದೆ. ನೀವು ಫಾರ್ಮ್ ಕೋಳಿ ತಿಂದರೂ ಕೂಡ ತಿಂಗ್ಳಿಗೆ ಒಂದು ಸಲ ನಾನು ಅಪರೂಪಕ್ಕಾದ್ರೂ 1 kg ಕೋಳಿ ತೊಗೊಂಡು ಬಂದು ಮಾಡ್ಕೊಳ್ಳಿ. ನಾಟಿ ಕೋಳಿನ 1 kg ಕೊಡ್ತಾರೆ. ನಮ್ಮ ಕೈ 1/4 kg ಅರ್ಧ kg ಕೊಡೋದಿಲ್ಲ. ನಾನು ಸ್ವಲ್ಪ ಪೀಸ್ನ ಅದರಲ್ಲಿ ಬಿರಿಯಾನಿ ಮಾಡ್ಕೊಂಡಿದ್ದೀನಿ, ದೊನ್ನೆ ಬಿರಿಯಾನಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನಿಮಗೆ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ದಮ್ ಕಟ್ಟಿ ಮಾಡಿರೋಂಥದ್ದು ತುಂಬ ರುಚಿಯಾಗಿದೆ. ಈ ಪೀಸೆಲ್ಲ ಏನಿದೆ ಇದನ್ನೆಲ್ಲ ನಾನು ತಲೆ, ಕಾಲು ಮತ್ತು ಗುಡ್ದ, ಈಲಿ ಎಲ್ಲ ಇತ್ತು. ಹಾಗಾಗಿ ಇದನ್ನು ಸ್ವಲ್ಪ ಸಾಂಬಾರು ಮಾಡ್ಕೊಳ್ತಿದ್ದೀನಿ. ಈಗ ಮಾಡ್ತಿರೋಂಥ ವಿಡಿಯೋ ಇದೇನೆ. ಇಷ್ಟು ಚಿಕನ್ ಪೀಸಲ್ಲಿ ಸಾಂಬಾರು ಮಾಡ್ತಿದ್ದೀನಿ. ಇದೇನಿದೆ, ಇದು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ನಾಟಿ ಕೋಳಿನಲ್ಲಿ ಯಾವ ರೀತಿ ಇರುತ್ತೆ ನೋಡೋಣ ಅಂದ್ಬಿಟ್ಟು ಇದರಲ್ಲಿ ಪಿಕ್ಕಲ್ ಮಾಡ್ಕೊಂಡಿದ್ದೀನಿ. ಪಿಕ್ಕಲ್ ವಿಡಿಯೋ ಆಗಲೇ ಅಪ್ಲೋಡ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಒಂದು ಅರ್ಧ ಸ್ಪೂನ್ ಪಿಕ್ಕಲ್ ಇದ್ರಂತೂ ನಿಮಗೆ ಇಡೀ ತಟ್ಟೆ ಅನ್ನ ಊಟ ಮಾಡ್ಬೋದು. ಅಷ್ಟು ರುಚಿಯಾಗಿರುತ್ತೆ. ಡಿಫ್ರೆಂಟಾಗಿರುತ್ತೆ ಟೇಸ್ಟು ಕೂಡ. ಪಿಕ್ಕಲ್ ಅಂದರೆ ಉಪ್ಪಿನಕಾಯಿ ಈ ಥರನೇ ಇರುತ್ತೆ ಟೇಸ್ಟ್ ಅಂದ್ಕೋಬೇಡಿ. ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಮಸಾಲೆ ಹಾಕಿರೋದ್ರಿಂದ. ಅದನ್ನು ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಸಲ ನೀವು ಈ ಥರ ನಾಟಿ ಕೋಳಿನ ತರಿಸಿದ್ರೆ ಅದರಲ್ಲಿ ಒಂದು 3-4 ಐಟಮ್ಸ್ಗಳು ಮಾಡಬಹುದು. ಅಥವಾ ಇವತ್ತೇ ಮಾಡಬೇಕಂತಿಲ್ಲ. ನಾನು ಇವತ್ತು ಸಂಡೇ ತರಿಸಿರೋದು ಇದನ್ನು. ಸ್ವಲ್ಪ ಲೇಟ್ ಆಯಿತು. ಚಿಕನ್ ಪಿಕ್ಕಲ್ಲು ಸಾಯಂಕಾಲಕ್ಕೆ ಮಾಡಿದೆ. ಅಡುಗೆ ಮಾಡೋಕ್ಕೆ ಲೇಟ್ ಆಗೋದ್ರಿಂದ ಸ್ವಲ್ಪ ಪೀಸ್ನ ಎತ್ತಿ ಸ್ಟೋರ್ ಮಾಡಿ ಅದನ್ನು ಬಿರಿಯಾನಿನ ಮಂಗಳವಾರ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ನಿಮ್ಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಈಗ ಸಾಂಬಾರಿಗೆ ಏನೇನು ಬೇಕು ನೋಡ್ಕೊಳ್ಳೋಣ. ಮೊದಲಿಗೆ 1 ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಗೆಡ್ಡೆ ಈರುಳ್ಳಿನ ಸಾಂಬಾರು ಒಗ್ಗರಣೆಗೆ ಎತ್ತಿಟ್ಕೊಳ್ತಿದ್ದೀನಿ. 1 ಗೆಡ್ಡೆ ಈರುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, 3 ಹಸಿಮೆಣಸಿನಕಾಯಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಟೊಮೊಟೊ ಹಣ್ಣು, ಇಷ್ಟು ಮಸಾಲೆಗೆ. ಹಾಗೆಯೇ ಮಸಾಲೆ ರುಬ್ಕೊಳ್ಳೋದಕ್ಕೆ ಗೋಡಂಬಿ, ಬೇಬಿ ಗೋಡಂಬಿ ತೊಗೊಂಡಿದ್ದೀನಿ 2 ಸ್ಪೂನಷ್ಟು. ಸಹಜೀರ ಇದೆ 1/4 ಸ್ಪೂನಷ್ಟು. ಕಲ್ಲು ಇದೆ ಸ್ವಲ್ಪ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಲವಂಗ ಒಂದು 3 ಅಥವಾ 4, ಚಕ್ಕೆ 1 ಇಂಚಷ್ಟು, ತೆಂಗಿನಕಾಯಿ ತುರಿ 2 ಸ್ಪೂನ್ ತೊಗೊಂಡಿದ್ದೀನಿ. ತುಂಬ ಹಾಕಬೇಡಿ, ಚೆನ್ನಾಗಿರಲ್ಲ. ಸೋಂಪು 1/4 ಸ್ಪೂನಷ್ಟು, ಮೆಣಸು 1 ಅರ್ಧ ಸ್ಪೂನಷ್ಟಿದೆ. ಸಿಂಪಲ್ ಮಸಾಲೆ, ಆದರೆ ರುಚಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನೀವು ಒಂದು ಸಲ ಈ ಥರ ಮಾಡಿ ನೋಡಿ. ಅಥವಾ ನಿಮಗೆ ಬೇರೆ ರೆಸಿಪಿಗಳು ಗೊತ್ತಿದೆ, ಬೇರೆ ರುಚಿ ಗೊತ್ತಿದೆ, ನಾನು ಕಮೆಂಟ್ ಮೂಲಕ ತಿಳಿಸ್ಬಹುದು. ನಾನು ಕೂಡ ಟ್ರೈ ಮಾಡ್ತೀನಿ. ಮೊದಲಿಗೆ ನಾವು ಇದೇನಿದೆಯಲ್ಲ ಸಣ್ಣ ಐಟಮ್ಸ್ ಇರೋದ್ರಿಂದ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದನ್ನು ತೆಗೆದಿಟ್ಕೊಳ್ಳೋಣ. ನಂತರ ಅದೇ ಪಾತ್ರೆಗೆ ಇನ್ನೂ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನೂ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದೇ 1 ಟೊಮೊಟೊ ತೊಗೊಂಡಿದ್ದಲ್ಲ. ಈರುಳ್ಳಿ ಎಲ್ಲ ಸ್ವಲ್ಪ ಒಂದು ಅರ್ಧ ಫ್ರೈ ಆದ ನಂತರ ಟೊಮೊಟೊನ ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ಳಿ. ತುಂಬ ಕರಗಬೇಕಂತಿಲ್ಲ. ಗಸಗಸೆ 1 ಸ್ಪೂನಷ್ಟು, ಹಾಗೆ ತೆಂಗಿನಕಾಯಿ ತುರಿ 2 ಸ್ಪೂನ್ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ. ನಂತರ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಸ್ಟವ್ನ ಆಫ್ ಮಾಡಿಬಿಟ್ಟು ಈಗ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿಗೇನೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೀವೇನು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕಂತಿಲ್ಲ. ಈ ಧನಿಯಾ ಪುಡಿ ಮತ್ತು ಖಾರದ ಪುಡಿ, ಗರಂ ಮಸಾಲೆ ಎಲ್ಲ ಮಿಕ್ಸ್ ಆಗಿರೋಂಥ ಚಿಕನ್ ಅಥವಾ ಮಟನ್ಗೆ ಬಳಸೋಂಥ ಪುಡಿ ಇದು. ಇದನ್ನು 1.5 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಬರೀ ಬಿಸಿನಲ್ಲಿ ಹಾಕ್ಕೊಂಡ್ರೆ ಸಾಕೋದು. ನಂತರ ಕುಕ್ಕರ್ ಬಿಸಿ ಇದ್ದರಿಂದ ನಾನು ಬಿಸಿನಲ್ಲಿ ಹಾಕ್ಕೊಂಡಿದ್ದೀನಿ. ಬಿಸಿಗೆ ಚೆನ್ನಾಗಿ ಸಾಫ್ಟಾಗಿದೆ. ಸೊಪ್ಪೆಲ್ಲ ಸಾಫ್ಟ್ ಆದ ನಂತರ ನಾವು ಮೊದಲು ಫ್ರೈ ಮಾಡ್ಕೊಂಡಿದ್ವಲ್ಲ ಮಸಾಲೆ ಐಟಮ್ಸ್, ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಅದು ಮೊದಲು ಚಿಕನ್ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇದು ಬೇಯೋಷ್ಟರಲ್ಲಿ ನಾವು ಅದನ್ನು ಆರಿರುತ್ತೆ ರುಬ್ಕೊಳ್ಬೋದು ನುಣ್ಣಗೆ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅವಾಗೆ ಎತ್ತಿಟ್ಟಿದ್ವಲ್ಲ ಅದನ್ನು ಚೆನ್ನಾಗಿ ಜಜ್ಜಿ ಹಾಕೋಬೇಕು. ಈ ಲಿವರ್ ಏನಿದೆ ಇದನ್ನು ಸಾಂಬಾರು ಕುದಿಬೇಕಾದ್ರೆ ಹಾಕೋಬೇಕಾಗುತ್ತೆ, ಒಗ್ಗರಣೆಗೆ ಹಾಕೋಬಾರ್ದು. ಹಾಗಾಗಿ ಒಗ್ಗರಣೆಯಲ್ಲೇ ಅದನ್ನು ಎತ್ತಿಟ್ಟಿದ್ದೀನಿ ಸೈಡಿಗೆ, ಅದು ಹಾಕ್ಕೊಂಡಿಲ್ಲ. ನಂತರ ನಾವು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಚಿಕನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹಳದಿ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಈ ಸ್ಟೇಜಲ್ಲೇ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಉಪ್ಪೆಲ್ಲ ಹಿಡಿಯುತ್ತೆ ಮಾಂಸಕ್ಕೆ. ನೀರು ಬಿಟ್ಕೊಳ್ಳುತ್ತೆ ಚಿಕನ್ನು. ನೀರು ಬಿಟ್ಕೊಂಡು ಆ ನೀರು ಡ್ರೈ ಆಗೋವರೆಗೂ ಫ್ರೈ ಮಾಡಬೇಕು. ಒಂದು 10-15 ನಿಮಿಷ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ತುಂಬ ತಳ ಹಿಡಿದ್ಬಿಡುತ್ತೆ. ನೀರು ಬಿಡ್ತಿಲ್ಲ ಅಂದರೆ ಲೋ ಫ್ಲೇಮ್ ಮಾಡಿಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಸಾಂಬಾರು ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ. ತುಂಬ ಎಣ್ಣೆ ಕೂಡ ಹಾಕೋ ಅವಶ್ಯಕತೆ ಇಲ್ಲ. ನಾಟಿ ಕೋಳಿನಲ್ಲಿ ಸ್ಕಿನ್ ಔಟ್ ಮಾಡಿಸಿಲ್ಲ ಅಂತಂದರೆ ಕೋಳಿ ಮಾಂಸನೇ ಆಗಲಿ ಯಾವುದೇ ಆಗಲಿ ಅದು ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಸಾಂಬಾರಲ್ಲೆಲ್ಲ ತುಂಬ ಎಣ್ಣೆ ತಿನ್ನೋದು ನಮ್ಮ ಮನೇಲಿ ಇಷ್ಟ ಆಗೋಲ್ಲ. ಹಾಗಾಗಿ ಎಣ್ಣೆನ ಸ್ವಲ್ಪನೇ ಕಡಿಮೆ ಹಾಕ್ಕೊಂಡಿದ್ದೀನಿ. ಇದಷ್ಟು ಸ್ವಲ್ಪ ತಣ್ಣಗಾಗಿದೆ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಚಿಕನ್ ಬೇಯ್ತಾ ಇದೆ. ಉಪ್ಪನ್ನೆಲ್ಲ ಬೇಯೋಷ್ಟರಲ್ಲಿ ನಾವು ಈ ಕಡೆ ಮಸಾಲೆ ಕೂಡ ರುಬ್ಕೊಂಡಾಗಿದೆ. ಎಷ್ಟು ಚೆನ್ನಾಗಿದೆಯಲ್ಲ ಮಸಾಲೆ ಕೂಡ. ನಿಮಗೆ ಪೂರ್ತಿ ರೆಡ್ ಕಲರ್ ಬೇಕಂದರೆ ಹಸಿಮೆಣ್ಸಿಕಾಯಿ ಏನು ಹಾಕಿದ್ದೀವಿ ಅಂತ ತೆಗೆದುಬಿಟ್ಟು ನೀವು ಪೂರ್ತಿ ಬ್ಯಾಡಗಿ ಚಿಲ್ಲಿ ಕೂಡ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಳ್ಬೋದು. ಆವಾಗ ತುಂಬ ಕೆಂಪು ಕಾಣುತ್ತೆ. ನನ್ನ ಸ್ವಲ್ಪ ಹಸಿಮೆಣ್ಸಿಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಧನಿಯಾದ ಪುಡಿನಲ್ಲಿ ಖಾರದ ಪುಡಿ ಕೂಡ ಇರೋದ್ರಿಂದ ಧನಿಯಾದ ಪುಡಿ ಖಾರದ ಪುಡಿ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬಹುದು. ಮಸಾಲೆ ಎಲ್ಲ ಹಾಕಿಬಿಟ್ಟು ಚಿಕನ್ ಚೆನ್ನಾಗಿ ಫ್ರೈ ಆಗಿತ್ತು. ಮಸಾಲೆ ಹಾಕಿಬಿಟ್ಟು 1-2 ನಿಮಿಷ ಮುಚ್ಚಿಟ್ಟಿದ್ದೀನಿ. ಹಸಿ ವಾಸನೆ ಏನಿಲ್ಲ, ಚಿಕನ್ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಅಷ್ಟೇ. ಯಾಕೆಂದರೆ ನಾವೆಲ್ಲ ಹುರಿದು ಪೇಸ್ಟ್ ಮಾಡಿರೋದ್ರಿಂದ ಹಸಿ ವಾಸನೆ ಇರೋದಿಲ್ಲ ಮಸಾಲೆನಲ್ಲಿ.
ನಂತರ ನಮಗೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳಿ ನೀರು. ನೀವು ಮುದ್ದೆ, ಚಪಾತಿ, ಅನ್ನ, ರೋಟಿ ಯಾವುದಕ್ಕೆ ಮಾಡ್ತೀರೋ ನೋಡ್ಕೊಂಡು ನೀವು ನೀರನ್ನ ಹೆಚ್ಚಿಸ್ಕೋಬೇಕು. ನಾನಿಲ್ಲಿ ಮುದ್ದೆ ಮತ್ತು ಅನ್ನಕ್ಕೆ ಮಾಡ್ತಾರಿಂದ ಸಾಂಬಾರನ್ನ ಹೆಚ್ಚಿಸ್ಕೊಳ್ತಾ ಇದ್ದೀನಿ. ಈ ಸಾಂಬಾರು ತೆಳುವಾಗಿದ್ರೂ ಚೆನ್ನಾಗೇ ಇರುತ್ತೆ ಟೇಸ್ಟು. ನಾನು ಆವಾಗಲೇ ಎತ್ತಿಟ್ಟಿದ್ನಲ್ಲ ಅದನ್ನು ಇವಾಗ ಲಿವರ್ನ ಈಗ ಹಾಕ್ಕೊಳ್ತಿದ್ದೀನಿ. ಉಪ್ಪೆಲ್ಲ ಹಾಕಿದ್ದೀವಿ, ಮಸಾಲೆ ಹಾಕಿದ್ದೀವಿ. ಸಾಂಬಾರು ಕುದಿಯೋದಕ್ಕಿಂತ ಮುಂಚೆ ಲಿವರ್ನ ಹಾಕ್ಕೊಂಡು ಕುದಿಸ್ಕೋಬೇಕಾಗುತ್ತೆ. ಚೆನ್ನಾಗಿ 2-3 ವಿಸಲ್ ಬರೋಷ್ಟು ಕೂಗಿಸ್ಕೋಬೇಕಾಗುತ್ತೆ. ಕಲ್ಲುಪ್ಪು ಸ್ವಲ್ಪ ಸಪ್ಪೆಯಾಗಿತ್ತು ಹಾಕಿದ್ದೀನಿ. 1 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹಾಕ್ಬಿಟ್ಟು ಕೂಗಿಸ್ಕೊಳ್ಳೋಣ. ಕುಕ್ಕರ್ ವಿಸಲ್ ಬಿಟ್ಟಿದೆ ನೋಡಿ. ಸಾಂಬಾರು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ನಾನು ಎಣ್ಣೆ ಕೂಡ ಜಾಸ್ತಿ ಬಳಸಿಲ್ಲ, ಸ್ವಲ್ಪನೇ ಎಣ್ಣೆ ಹಾಕಿದ್ದು. ಈಗ ಇನ್ನೊಂದು ನಿಮಿಷದಷ್ಟು ನಾನು ಯಾವುದೇ ಸಾಂಬಾರುಗಳು ಮಾಡಿದ್ರು ಕುಕ್ಕರ್ನಲ್ಲಿ ಸಾಂಬಾರುಗಳನ್ನ ಇನ್ನೊಂದು ನಿಮಿಷದಷ್ಟು ಕುದಿಸ್ಕೊಳ್ತೀನಿ. ಟೇಸ್ಟ್ ಆವಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದ್ರು ಚೆನ್ನಾಗಿ ಬೆಂದಿಲ್ಲ, ಇನ್ನೂ ಪೀಸ್ ಬೇಯಬೇಕು ಅನ್ನೋದಾದರೆ ನೀವು ಕ್ಯಾಪ್ ಹಾಕಿ ಕೂಡ ಇನ್ನೊಂದು ವಿಸಲ್ ಕೂಗಿಸ್ಕೊಳ್ಬೋದು, ಅಥವಾ ಹೀಗೆ ಓಪನ್ ಆಗಿ ಕೂಡ ಬೇಯಿಸ್ಕೊಳ್ಬೋದು, ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆಯಲ್ಲ. ಈ ಚಳಿಗಂತೂ ಅದು ರಾಗಿ ಮುದ್ದೆ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನು, ತುಂಬ ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಬಹುದು. ನಾನಿಲ್ಲಿ ಮಸಾಲೆ ಕೂಡ ತುಂಬ ಬಳಸಿಲ್ಲ, ತುಂಬ ಲೈಟಾಗಿ ಮಸಾಲೆ ಹಾಕಿದ್ದೀನಿ. 4-5 ಜನಕ್ಕಾಗಷ್ಟು ಸಾಂಬಾರು ರೆಡಿಯಾಗಿದೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಮುದ್ದೆ ಜೊತೆಗಂತೂ ಒಳ್ಳೆ ಕಾಂಬಿನೇಷನು. ಮುದ್ದೆ ಮಾಡೋಕ್ಕೆ ಬಂದರೆ ತುಂಬಾ ಒಳ್ಳೆ ರುಚಿಯಾದಂಥ ಊಟ ಆಗುತ್ತೆ. ಮುದ್ದೆ ಇಲ್ಲ ಅಂದರೆ ನೀವು ಅನ್ನದ ಜೊತೆ, ರೊಟ್ಟಿ, ಚಪಾತಿ ಜೊತೆ ಕೂಡ ಬಳಸ್ಕೊಳ್ಬಹುದು. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.